ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ, ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಬಿಡುಗಡೆ ಮಾಡಿದಂತಹ ವ್ಯವಹಾರ ಅಧ್ಯಯನ ದ್ವಿತೀಯ PUC ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಾಗೆ ಮಾದರಿ ಪ್ರಶ್ನೆ ಪತ್ರಿಕೆ 3 ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳಿದ್ದಾರೆ, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ ಈ ಹಿಂದೆ ಮಾದರಿ ಪ್ರಶ್ನೆ ಪತ್ರಿಕೆ 1 ಹಾಗೂ 2ಕ್ಕೆ ಉತ್ತರಗಳನ್ನ ನಾನು ಹೇಳಿದ್ದೆ. ಸೊ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ನೀವು ತೆಗೆದುಕೊಳ್ಬೇಕು, ಉತ್ತಮ ಅಂಕಗಳನ್ನ ಗಳಿಸಬೇಕು ವ್ಯವಹಾರ ಅಧ್ಯಯನದಲ್ಲಿ, ಬಿಸ್ನೆಸ್ ಸ್ಟಡಿ ಸಬ್ಜೆಕ್ಟ್ ಅಲ್ಲಿ ಅಂತ ಹೇಳಿದ್ರೆ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಎಲ್ಲಾ ರೀತಿಯ ಬಹುಮುಖ್ಯ ಪ್ರಶ್ನೆಗಳನ್ನು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ 4 ಅಂಕ 8 ಅಂಕದ ಪ್ರಶ್ನೆಗಳು ಈ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ್ಯಾವ ಪ್ರಶ್ನೆಗಳು ಬಂದಿದೆ ನೋಡಿ, ಅದಕ್ಕೆ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿ, ಅದು ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟು. ಅದರ ಜೊತೆಗೆ ಬಹು ಆಯ್ಕೆ ಪ್ರಶ್ನೆಗಳಾಗಿರ್ಬೋದು, ಬಿಟ್ಟ ಸ್ಥಳ ಆಗಿರ್ಬೋದು, ಹೊಂದಿಸಿ ಬರೆಯಿರಿ 1 ಅಂಕ 2 ಅಂಕದ ಪ್ರಶ್ನೆಗಳು 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆಗಳ ಜೊತೆಗೆ ಈ ಒಂದು ಪ್ರಶ್ನೆಗಳು ಯಾವ ಅಧ್ಯಾಯದಲ್ಲಿ ಕೇಳಿದ್ದಾರೆ, ಯಾವ ಕಾನ್ಸೆಪ್ಟ್ ಅಲ್ಲಿ ಬಂದಿದೆ ಅನ್ನೋದನ್ನ ನೋಡಿಕೊಂಡು ಆ ಒಂದು ಪ್ರಶ್ನೆಗಳಿಗೂ ಕೂಡ ನೀವು ರೆಡಿ ಆಗಬೇಕು ಅಂತ ಹೇಳಿದ್ರೆ, ಈಗ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟ ಹಾಗೆ, ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಲಕ್ಷಣಗಳಿರುತ್ತೆ, ಪ್ರಾಮುಖ್ಯತೆಗಳಿರುತ್ತೆ, ಅನುಕೂಲಗಳಿರುತ್ತೆ, ಅನಾನುಕೂಲಗಳಿರುತ್ತೆ, ಅಥವಾ ಹಂತಗಳಿರುತ್ತೆ, ಈ ರೀತಿಯಾಗಿ ವಿಧಗಳಿರುತ್ತೆ. ಈ ರೀತಿಯಾಗಿ ಪ್ರಶ್ನೆಗಳು ಯಾವ್ಯಾವ ರೀತಿಯಾಗಿ ಕೇಳಬಹುದು ಅಂತ ನೋಡಿ ಅನಲೈಸ್ ಮಾಡಿ ಓದ್ಕೊಳ್ಬೇಕು. ಓಕೆನಾ ಮಕ್ಕಳೇ? ಇಲ್ಲಿ ವಿಭಾಗ ಎಯಲ್ಲಿ ಮೊದಲ 5 ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರುವಂಥದ್ದು. 4 ಆಪ್ಷನ್ಸನ್ನು ಕೊಟ್ಟಿರ್ತಾರೆ, ಸರಿಯಾದ ಉತ್ತರವನ್ನು ಆರಿಸಿ ನೀವು ಬರೀಬೇಕು. ಮೊದಲ ಪ್ರಶ್ನೆ, ಡ್ಯಾಶ್ ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಮಾಡುವುದನ್ನು ಸೂಚಿಸುತ್ತದೆ ಅಂತ ಇದೆ. ಇದಕ್ಕೆ ಉತ್ತರ ದಕ್ಷತೆ. ಎರಡನೇ ಪ್ರಶ್ನೆ, ಯಾವ ನಿರ್ವಹಣಾ ತತ್ವವು ನಾನು ಎಂಬುದನ್ನು ನಾವು ಎಂದು ಬದಲಿಸುವ ಎಂಬ ಪರಿಕಲ್ಪನೆಯನ್ನು ಸೂಚಿಸುತ್ತದೆ ಅಂತ ಹೇಳಿದ್ರೆ ಫೇಯಲ್ ಪ್ರಿನ್ಸಿಪಲ್ಸ್ ಅಲ್ಲಿ ನಾವು ಓದ್ತೀವಿ ಸಂಘ ಭಾವನೆ. ಕೆಳಗಿನವುಗಳಲ್ಲಿ ಯಾವುದು ಸ್ಥಾಯಿ ಯೋಜನೆಗೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ನಿಯಮಗಳು. 4ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಶ್ರೇಣೀಕೃತ ಸರಪಳಿಯನ್ನು ಅನುಸರಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಅನೌಪಚಾರಿಕ ಸಂಘಟನೆ. 5ನೇ ಪ್ರಶ್ನೆ, ಅಮೆಜಾನ್ ಡ್ಯಾಶ್ಗೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ, ಮುದ್ರೆ ಹೆಸರಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಬಿಟ್ಟ ಸ್ಥಳ ಪ್ರಶ್ನೆಗಳು. ಗ್ಯಾಂಗ್ ಪ್ಲಾಂಕ್ ಅನ್ನು ಡ್ಯಾಶ್ ಸಂದರ್ಭದಲ್ಲಿ ಬಳಸಲಾಗುತ್ತದೆ, ತುರ್ತು ಸಂದರ್ಭದಲ್ಲಿ. ಯೋಜಿಸುವಿಕೆಯು ಯಾವ ಪರಿಸರದಲ್ಲಿ ಕಾರ್ಯನಿರ್ವಹಿಸದಿರಬಹುದು ಅಂತ ಕೊಟ್ಟಿದ್ದಾರೆ, ಚಲನಶೀಲ. ಡ್ಯಾಶ್ ಜನರಿಗೆ ಸೂಚನೆಗಳನ್ನು ಮತ್ತು ಕೆಲಸ ಮಾಡುವಲ್ಲಿ ಮಾರ್ಗದರ್ಶನ ನೀಡುವುದು ಆಗಿದೆ ಅಂತ ಕೇಳಿದರೆ. ಇದಕ್ಕೆ ಉತ್ತರ ನಿರ್ದೇಶಿಸುವಿಕೆ. ಡ್ಯಾಶ್ ಹಣಕಾಸು ನಿರ್ವಹಣೆಯ ಪ್ರಾಥಮಿಕ ಉದ್ದೇಶವಾಗಿದೆ ಅಂತ ಕೊಟ್ಟಿದ್ದಾರೆ, ಸಂಪತ್ತಿನ ಗರಿಷ್ಠೀಕರಣ. ಪ್ರಚಾರವು ಒಂದು ವೈಯಕ್ತಿಕವಲ್ಲದ ಸಂವಹನವಾಗಿದೆ. ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ರೆಪೋ ದರ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಸರಿಯಾದ ಉತ್ತರ ಆರ್ಥಿಕ ಪರಿಸರ. ವಿಭಾಗೀಯ ರಚನೆ, ಉತ್ಪನ್ನ ವಿಶೇಷತೆ, ಪರಿಹಾರ, ಸಂಬಳ ಮತ್ತು ಬೋನಸ್, ನಿಯಂತ್ರಿಸುವಿಕೆ, ನಿರ್ವಹಣೆ ಕಾರ್ಯ, ಟೂತ್ ಪೇಸ್ಟ್, ಗ್ರಾಹಕರ ಉತ್ಪನ್ನಗಳು. ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳು. ನಿರ್ವಹಣೆಯ ಯಾವುದಾದರೂ ಒಂದು ಸಾಮಾಜಿಕ ಉದ್ದೇಶವನ್ನು ತಿಳಿಸಿ ಅಂತ ಕೇಳಿದರೆ. ನಿರ್ವಹಣೆಯ ಸಾಮಾಜಿಕ ಉದ್ದೇಶ ಅವಕಾಶ ವಂಚಿತ ವರ್ಗದವರಿಗೆ ಉದ್ಯೋಗಾವಕಾಶ ಒದಗಿಸುವುದಾಗಿದೆ. 2ನೇ ಪ್ರಶ್ನೆ 1 ಅಂಕದ್ದು. ಅನುಸ್ಥಾಪನೆ ಎಂದರೇನು ಅಂತ ಕೇಳಿದರೆ. ಅನುಸ್ಥಾಪನೆ ಎಂದರೆ ಆಯ್ಕೆಗೊಂಡ ಅಭ್ಯರ್ಥಿಯು ಆಯ್ಕೆಯಾಗಿರುವ ಸ್ಥಾನ ಅಥವಾ ಹುದ್ದೆಯನ್ನು ಅಲಂಕರಿಸುವ ಪ್ರಕ್ರಿಯೆಯಾಗಿದೆ. ಮುಂದಿನ ಪ್ರಶ್ನೆ, ಅಬ್ರಹಾಂ ಮಾಸ್ಲೋರವರ ಪ್ರಕಾರ ಮಾನವನ ಯಾವುದಾದರೂ ಒಂದು ಅಗತ್ಯತೆಯನ್ನು ಹೆಸರಿಸಿ. ಮಾಸ್ಲೋರವರ ಪ್ರಕಾರ ಮಾನವನ 5 ಅಗತ್ಯತಾ ವರ್ಗ ಶ್ರೇಣಿಗಳಿದೆ, 5 ಮೂಲಭೂತ ಅಗತ್ಯತೆಗಳು ಇದೆ. ಇದರಲ್ಲಿ ಮೂಲ ದೈಹಿಕ ಅಗತ್ಯತೆ, ಸುರಕ್ಷತೆ ಅಥವಾ ಭದ್ರತೆ ಅಗತ್ಯತೆ, ಸೇರ್ಪಡೆ ಅಥವಾ ಬಾಂಧವ್ಯದ ಅಗತ್ಯತೆ, ಪ್ರತಿಷ್ಠೆಯ ಅಗತ್ಯತೆ, ಸ್ವಯಂ ಸಾಧನೆಯ ಅಗತ್ಯತೆ. HDFC ಬ್ಯಾಂಕ್ ಉಡುಪಿಯಲ್ಲಿ ಒಂದು ಹೊಸ ಶಾಖೆಯನ್ನು ತೆರೆಯಲು ಬಯಸಿದೆ. ಇದು ಯಾವ ರೀತಿಯ ಹಣಕಾಸು ನಿರ್ಣಯವಾಗಿದೆ? ಹೂಡಿಕೆಯ ಹಣಕಾಸು ನಿರ್ಣಯ. ಕೊನೆ ಪ್ರಶ್ನೆ 1 ಅಂಕದ್ದು. ಗ್ರಾಹಕ ಎಂದರೆ ಯಾರು? ಗ್ರಾಹಕ ಎಂದರೆ ಸರಕುಗಳನ್ನು ಪ್ರತಿಫಲಕ್ಕಾಗಿ ಬಳಕೆ ಮಾಡುವ ಅಥವಾ ಅನುಭೋಗಿಸುವ ಅಥವಾ ಸೇವೆಯನ್ನು ಉಪಯೋಗಿಸುವ ಒಬ್ಬ ವ್ಯಕ್ತಿಯಾಗಿರುತ್ತಾನೆ. ನೆಕ್ಸ್ಟ್ ಭಾಗ ಬಿಯಲ್ಲಿ ಕೇಳಿರುವಂತಹ 2 ಅಂಕದ ಪ್ರಶ್ನೆಗಳು. ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ. ಹೆರಾಲ್ಡ್ ಕೂನ್ಸ್ ಮತ್ತು ಹೇನ್ಸ್ ವೆಹ್ರಿಚ್ ರವರ ಪ್ರಕಾರ ನಿರ್ವಹಣೆಯು ಗುಂಪಿನಲ್ಲಿ ಜೊತೆಯಾಗಿ ಕಾರ್ಯನಿರ್ವಹಿಸುವ ವ್ಯಕ್ತಿಗಳು ಆಯ್ಕೆ ಮಾಡಿಕೊಂಡ ಗುರಿಗಳನ್ನು ಪರಿಣಾಮಕಾರಿಯಾಗಿ ಸಾಧಿಸಲು ಬೇಕಾದ ಪರಿಸರವನ್ನು ವಿನ್ಯಾಸಗೊಳಿಸುವ ನಿರ್ವಹಿಸುವ ಒಂದು ಪ್ರಕ್ರಿಯೆಯಾಗಿದೆ. ಇದನ್ನು ನಾವು ನಿರ್ವಹಣೆ ಅಂತ ಕರಿತೀವಿ. ನೆಕ್ಸ್ಟು 2ನೇ ಪ್ರಶ್ನೆ, ಟೇಲರ್ ಪ್ರತಿಪಾದಿಸಿದಂತೆ ಮಾನಸಿಕ ಕ್ರಾಂತಿಯ ಅರ್ಥವನ್ನು ನೀಡಿ. ಕಾರ್ಮಿಕರು ಮತ್ತು ನಿರ್ವಹಣಾಂಗಗಳು ಇಬ್ಬರೂ ಸಂಸ್ಥೆಯ ಹಾಗೂ ತಮ್ಮ ಅಭಿವೃದ್ಧಿಗೆ ಪರಸ್ಪರರ ಅವಶ್ಯಕತೆಗಳನ್ನು ಅರಿತುಕೊಂಡು ಪರಸ್ಪರ ಪೈಪೋಟಿಯ ಬದಲು ಸಹಕಾರದೆಡೆಗೆ ತಮ್ಮ ಮನೋಭಾವನೆಗಳನ್ನು ಬದಲಾಯಿಸಿಕೊಳ್ಳುವ ಮನಸ್ಥಿತಿಗೆ ಮಾನಸಿಕ ಕ್ರಾಂತಿ ಎನ್ನುವರು. ಮುಂದಿನ ಪ್ರಶ್ನೆ,
ಯೋಜಿಸುವಿಕೆ ಪ್ರಕ್ರಿಯೆಯ ಮೊದಲ 2 ಹಂತಗಳನ್ನು ಉಲ್ಲೇಖಿಸಿ. ಯೋಜಿಸುವಿಕೆ ಪ್ರಕ್ರಿಯೆಯ ಮೊದಲ 2 ಹಂತಗಳನ್ನ ಕೇಳಿದರೆ ಯೋಜಿಸುವಿಕೆ ಪ್ರಕ್ರಿಯೆಯ ಹಂತಗಳು ಈ ರೀತಿಯಾಗಿದೆ. ಉದ್ದೇಶಗಳನ್ನು ಸ್ಥಾಪಿಸುವುದು, ಪರಿಮಿತಿ ಅಥವಾ ಊಹೆಗಳನ್ನು ಅಭಿವೃದ್ಧಿಪಡಿಸುವುದು, ಪರ್ಯಾಯ ಕಾರ್ಯಮಾರ್ಗಗಳನ್ನು ಗುರುತಿಸುವುದು, ಪರ್ಯಾಯ ಕಾರ್ಯಮಾರ್ಗಗಳನ್ನು ಮೌಲ್ಯೀಕರಿಸುವುದು, ಉತ್ತಮವಾದ ಪರ್ಯಾಯ ಕಾರ್ಯಮಾರ್ಗದ ಆಯ್ಕೆ, ಯೋಜನೆಯನ್ನು ಜಾರಿಗೊಳಿಸುವುದು, ಪ್ರಗತಿ ವಿಶ್ಲೇಷಣೆ. ಮೊದಲ 2 ಕಾರ್ಯಗಳೇನಿದೆ, ಹಂತಗಳೇನಿದೆ ಅದನ್ನು ನೀವು ಬರೀರಿ. ನೆಕ್ಸ್ಟು ಪ್ರತಿ ನಿಯೋಜನೆಯ ಯಾವುದಾದರೂ 2 ಮೂಲಾಂಶಗಳನ್ನು ತಿಳಿಸಿ ಅಂತ ಕೇಳಿದರೆ ಪ್ರತಿ ನಿಯೋಜನೆಯ ಮೂಲಾಂಶಗಳು 3 ಇದೆ. ಅಧಿಕಾರ, ಜವಾಬ್ದಾರಿ, ಉತ್ತರದಾಯಿತ್ವ 3 ಕೂಡ ಬರೀರಿ. ಮುಂದಿನ ಪ್ರಶ್ನೆ ತರಬೇತಿ ಮತ್ತು ಅಭಿವೃದ್ಧಿಯಿಂದ ಉದ್ಯೋಗಿಗಳಿಗೆ ಆಗುವ 2 ಪ್ರಯೋಜನಗಳನ್ನು ಬರೆಯಿರಿ ಅಂತ ಕೇಳಿದರೆ ತರಬೇತಿಯು ನೌಕರರ ಸಂತೃಪ್ತಿ ಮತ್ತು ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ತರಬೇತಿಯ ಕಾರಣದಿಂದ ಉತ್ತಮಗೊಂಡ ಜ್ಞಾನ ಮತ್ತು ಕೌಶಲ್ಯಗಳು ಉತ್ತಮ ವೃತ್ತಿ ಜೀವನಕ್ಕೆ ಕಾರಣವಾಗುತ್ತದೆ. ನೆಕ್ಸ್ಟು ಮುಂದಿನ ಪ್ರಶ್ನೆ ಮೇಲ್ವಿಚಾರಣೆ ಎಂದರೇನು ಅಂತ ಕೇಳಿದರೆ 2 ಅಂಕಕ್ಕೆ ಕೇಳಿರುವಂತಹ ಕಾನ್ಸೆಪ್ಟ್ ಆಗಿರೋದ್ರಿಂದ ಇಷ್ಟು ಉತ್ತರವನ್ನು ನೀವು ಬರೀಬೇಕಾಗತ್ತೆ. ಮೇಲ್ವಿಚಾರಣೆ ಎಂದರೆ ಅಪೇಕ್ಷಿತ ಉದ್ದೇಶಗಳನ್ನು ಸಾಧಿಸಲು ನೌಕರರ ಪ್ರಯತ್ನಗಳನ್ನು ಮತ್ತು ಇತರ ಸಂಪನ್ಮೂಲಗಳನ್ನು ಮಾರ್ಗದರ್ಶಿಸುವ ಪ್ರಕ್ರಿಯೆಯಾಗಿದೆ. ಅಂದರೆ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಹಾಗೂ ಕಾರ್ಯಗುರಿಗಳ ಸಾಧನೆಗಾಗಿ ಅಧೀನರ ಕಾರ್ಯಗಳನ್ನು ಮೇಲುಸ್ತುವಾರಿ ಮಾಡುವುದು ಮತ್ತು ಸೂಚನೆಗಳನ್ನು ನೀಡುವುದಾಗಿದೆ. ಮುಂದಿನ ಒಂದು ಪ್ರಶ್ನೆ ನಿಯಂತ್ರಿಸುವಿಕೆಯ ಯಾವುದಾದರೂ 2 ಪ್ರಾಮುಖ್ಯತೆಗಳನ್ನು ತಿಳಿಸಿ ಅಂತ ಕೇಳಿದರೆ ನಿಯಂತ್ರಿಸುವಿಕೆಯ ಪ್ರಾಮುಖ್ಯತೆಗಳು ಸಂಘಟನಾತ್ಮಕ ಗುರಿಗಳನ್ನು ಸಾಧಿಸುವುದು, ಶಿಷ್ಟಗಳ ನಿಖರತೆಯನ್ನು ನಿರ್ಣಯಿಸುವುದು, ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸುವುದು, ಉದ್ಯೋಗಿ ಪ್ರೇರೇಪಣೆಯನ್ನು ಉತ್ತಮಗೊಳಿಸುವುದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹಣಕಾಸು ನಿರ್ವಹಣೆಯನ್ನು ನೀವು ಏನೆಂದು ಅರ್ಥ ಮಾಡಿಕೊಂಡಿರುವಿರಿ ಅಂತ ಕೇಳಿದರೆ 2 ಅಂಕಕ್ಕೆ ಕೇಳಿರೋದ್ರಿಂದ ಹಣಕಾಸಿನ ಪ್ರಶಸ್ತವಾದ ಸಂಗ್ರಹಣೆ ಮತ್ತು ಬಳಕೆಗೆ ಸಂಬಂಧಿಸಿದ ನಿರ್ವಹಣೆಯನ್ನು ಹಣಕಾಸಿನ ನಿರ್ವಹಣೆ ಎನ್ನುತ್ತಾರೆ. ಹಣಕಾಸಿನ ನಿರ್ವಹಣೆಯು ಸಂಗ್ರಹಿಸಿದ ಹಣಕಾಸಿನ ವೆಚ್ಚವನ್ನು ಕಡಿಮೆ ಮಾಡುವುದು, ನಷ್ಟ ಭಯವನ್ನು ನಿಯಂತ್ರಣದಲ್ಲಿಡುವುದು ಮತ್ತು ಅಂತಹ ಹಣಕಾಸಿನ ಪರಿಣಾಮಕಾರಿ ನಿಯೋಜನೆಯನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ ಅಂತ ಬರಿಬೇಕು. ನೆಕ್ಸ್ಟು 25ನೇ ಪ್ರಶ್ನೆ ಸೇವೆಗಳ ಮಾರಾಟ ಪ್ರಕ್ರಿಯೆಗೆ ಯಾವುದಾದರೂ 2 ಉದಾಹರಣೆಗಳನ್ನು ತಿಳಿಸಿ ಅಂತ ಕೇಳಿದರೆ ಸೇವೆಗಳ ಮಾರಾಟ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಉದಾಹರಣೆಗಳು ವಿಮೆ, 2ನೇದು ಆರೋಗ್ಯ, 3ನೇದು ವ್ಯವಹಾರ ಪ್ರಕ್ರಿಯೆ ಗುತ್ತಿಗೆ, 4ನೇದು ಆನ್ಲೈನ್ ವ್ಯಾಪಾರ ಬರಿಬಹುದು. ಕೊನೆಯ ಪ್ರಶ್ನೆ 2 ಅಂಕದ್ದು ವಿಭಾಗ ಬಿ ಯಲ್ಲಿ ಗ್ರಾಹಕರ ಯಾವುದಾದರೂ 2 ಜವಾಬ್ದಾರಿಗಳನ್ನು ಬರೆಯಿರಿ ಅಂತ ಕೇಳಿದರೆ ಗ್ರಾಹಕರ ಜವಾಬ್ದಾರಿಗಳು ಮತ್ತು ಗ್ರಾಹಕರ ಹಕ್ಕುಗಳು ಯಾವುದ್ಯಾವುದು ಅನ್ನೋ ನಿಮಗೆ ಗೊತ್ತಿರಬೇಕು. ಇಲ್ಲಿ 2 ಜವಾಬ್ದಾರಿಗಳನ್ನ ಬರೀರಿ ಅಂತ ಕೇಳಿದರೆ ಪ್ರಮಾಣೀಕೃತ ಸರಕುಗಳನ್ನು ಮಾತ್ರ ಖರೀದಿಸಬೇಕು ಗ್ರಾಹಕ, ಗುರುತು ಪಟ್ಟಿಯನ್ನು ಜಾಗರೂಕತೆಯಿಂದ ಓದಬೇಕು. ಪ್ರಮಾಣೀಕೃತ ಸರಕುಗಳನ್ನು ಮಾತ್ರ ಖರೀದಿಸಬೇಕು, ಗುರುತು ಪಟ್ಟಿಯನ್ನು ಜಾಗರೂಕತೆಯಿಂದ ಓದಬೇಕು ಅಂತ ಇದೆ. ಈ 2 ಪಾಯಿಂಟನ್ನು ಬರೆದರೆ ಸಾಕು. ಹೇಗಿದ್ರು ಕೂಡ ನೀವು 5 ಪಾಯಿಂಟನ್ನು ಕಲ್ತ್ಕೊಂಡಿರ್ತೀರಿ. ನಿಮಗೆ ಆ ಟೈಮಿಗೆ ಯಾವ್ದು ನೆನಪಾಗುತ್ತೆ ಅದನ್ನು ಬರೀರಿ 2 ಪಾಯಿಂಟು. ನೆಕ್ಸ್ಟ್ ವಿಭಾಗ ಸಿ ಯಲ್ಲಿ 4 ಅಂಕದ ಪ್ರಶ್ನೆಗಳು. ಹೆನ್ರಿ ಫಯಾಲ್ ರವರ ತತ್ವಗಳನ್ನ ಓದ್ಕೊಳ್ಳಿ ಮಕ್ಕಳೇ ಅಂತ ಹೇಳಿದ್ದೆ. ಅದರಲ್ಲಿ ನಿರ್ವಹಣೆಯ 4 ತತ್ವಗಳನ್ನ ಬರೀರಿ ಅಂತ ಕೇಳಿದರೆ ಅಥವಾ ಅವರೇ 4 ತತ್ವಗಳನ್ನ ಕೊಟ್ಟು ಇದನ್ನ ವಿವರಿಸಿ ಅಂತ ಕೂಡ ಕೇಳಬಹುದು. ಎಲ್ಲದಕ್ಕೂ ಕೂಡ ನೀವು ರೆಡಿ ಇರಬೇಕು. ಹಾಗೆ ವ್ಯವಹಾರ ಪರಿಸರಕ್ಕೆ ಸಂಬಂಧಪಟ್ಟಾಗೆ ಈ ಒಂದು ಅಧ್ಯಾಯದಲ್ಲಿ 3 ಬಹುಮುಖ್ಯ ಪ್ರಶ್ನೆಗಳಿದೆ. ವ್ಯವಹಾರ ಪರಿಸರ ಅಧ್ಯಾಯದಲ್ಲಿ 1 ವ್ಯವಹಾರ ಪರಿಸರದ ಲಕ್ಷಣಗಳು, 2ನೇದು ವ್ಯವಹಾರ ಪರಿಸರದ ಆಯಾಮಗಳು, 3ನೇದು ವ್ಯವಹಾರ ಪರಿಸರದ ಪ್ರಾಮುಖ್ಯತೆಗಳು. ಈ 3 ಪ್ರಶ್ನೆಯನ್ನು ನೋಡಿಕೊಂಡ್ರೆ 2 ಪ್ರಶ್ನೆ ಎಕ್ಸಾಮಿಗೆ ಕೇಳುವಂಥದ್ದು ಈಸಿಯಾಗಿ 8 ಅಂಕಗಳನ್ನು ಪಡೆದುಕೊಳ್ಳಬಹುದು. ಮೊದಲ ಪ್ರಶ್ನೆ ಲಕ್ಷಣಗಳನ್ನ ಕೇಳಿದರೆ, 2ನೇದು ಆಯಾಮಕ್ಕೆ ಸಂಬಂಧಪಟ್ಟಿದ್ದು ಕೇಳಿದರೆ ಇಲ್ಲಿ ಕೊಟ್ಟಿರುವಂತಹ ಪಾಯಿಂಟ್ಗಳನ್ನ ಓದ್ಕೊಂಡು ಇದು ಯಾವ ಆಯಾಮಕ್ಕೆ ಸಂಬಂಧಪಟ್ಟಿದ್ದು ಅಂತ ನೀವು ನೋಡಿ ಬರೆದ್ರೆ ಆಯಿತು. ನೆಕ್ಸ್ಟ್ ಯೋಜಿಸುವಿಕೆಗೆ ಸಂಬಂಧಪಟ್ಟಾಗೆ ಯೋಜಿಸುವಿಕೆಯ ಮಿತಿಯನ್ನು ಕೇಳಿದರೆ, ನೇಮಕಾತಿಯ ಯಾವುದಾದ್ರೂ 8 ಮೂಲಗಳನ್ನ ಕೇಳಿದರೆ, ನೇಮಕಾತಿಯಲ್ಲಿ ಆಂತರಿಕ ಮೂಲ ಬಾಹ್ಯ ಮೂಲ 2 ಇದೆ. ಆಂತರಿಕ ಮೂಲದಲ್ಲಿ 2 ಬರುತ್ತೆ, ಬಟ್ ಬಾಹ್ಯ ಮೂಲದಲ್ಲಿ 8 ಪಾಯಿಂಟ್ಗಳು ಬರುತ್ತೆ. ಆ 8 ಪಾಯಿಂಟ್ಗಳನ್ನ ಬರೀಬೇಕು. ನಿಯಂತ್ರಿಸುವಿಕೆಯ ಹಂತಗಳನ್ನ ಕೇಳಿದರೆ ಅದು ಕೂಡ ತುಂಬ ಈಸಿಯಾಗಿದೆ. ಅದೇ ರೀತಿಯಾಗಿ ಸಂಯೋಜಿಸುವಿಕೆಯ ಹಂತಗಳನ್ನ ಕೇಳಿದರೆ, ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟದ ವ್ಯತ್ಯಾಸವನ್ನು ಕೇಳಿದರೆ, ಗ್ರಾಹಕರ ಹಕ್ಕು ಕೇಳಿದ್ದಾರೆ. ನೆಕ್ಸ್ಟ್ ವಿಭಾಗ ಡಿ ಯಲ್ಲಿ ನಿರ್ವಹಣೆಯ ಕಾರ್ಯಗಳಾಗಿರಬಹುದು, ಸಂಘಟಿಸುವಿಕೆಯ ಪ್ರಾಮುಖ್ಯತೆಯಾಗಿರಬಹುದು, ಆಯ್ಕೆ ಪ್ರಕ್ರಿಯೆಯಲ್ಲಿರುವಂತಹ ಹಂತಗಳಾಗಿರಬಹುದು, ಸಂವಹನಕ್ಕೆ ಸಂಬಂಧಪಟ್ಟಂತಹ ಅಡೆತಡೆಗಳನ್ನ ನಿವಾರಿಸಲು ತೆಗೆದುಕೊಳ್ಳಬೇಕಾಗಿರುವಂತಹ ಸೂಕ್ತ ಕ್ರಮಗಳ ಬಗ್ಗೆ ಆಗಿರಬಹುದು, ಮಾರಾಟ ಪ್ರವರ್ತನ ಚಟುವಟಿಕೆಗಳ ಬಗ್ಗೆ ಆಗಿರಬಹುದು ಪ್ರಶ್ನೆಯನ್ನು ಕೇಳಿದರೆ ಇದೆಲ್ಲವೂ ಕೂಡ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯ ಪ್ರಶ್ನೆಯಾಗಿರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ರೆಡಿ ಆಗಬೇಕು ಮಕ್ಕಳೇ. ಇಲ್ಲಿಗೆ ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟಾಗೆ 3 ಮಾದರಿ ಪ್ರಶ್ನೆ ಪತ್ರಿಕೆಗೆ 1 ಅಂಕ ಹಾಗೂ 2 ಅಂಕದ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಹೇಳಿ ಆಯಿತು. ಮುಂದಿನ ವಿಡಿಯೋದಲ್ಲಿ ಅಕೌಂಟೆನ್ಸಿ ಮಾಡೆಲ್ ಕ್ವಶನ್ ಪೇಪರ್ 2ಗೆ ಆನ್ಸರ್ನ ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.